ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ. ಚುನಾವಣೆಗೂ ಮುಂಚೆ ಕೊಟ್ಟಂತಹ ಪಂಚ ಯೋಜನೆಗಳ ಗ್ಯಾರಂಟಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೂಡಿ ಎಲ್ಲ ಶಾಸಕರ ಮತ್ತು ಸಚಿವರ ಸಹಕಾರ ಪಡೆದು ಯಶಸ್ವಿಗೆ ಕಾರಣರಾಗಿದ್ದಾರೆ ಎಂದು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ತಿಳಿಸಿದರು. ಕೆಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮೇ 23ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸುತ್ತಿದ್ದು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿ ಎಂದು ಈ ಮೂಲಕ ತಿಳಿಸಿದರು. 400 ಕೋಟಿಗೂ ಹೆಚ್ಚು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದು, ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮುನ್ನುಡಿ ಬರೆಯಲಿದ್ದಾರೆ. 2 ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಅನುದಾನ ನೀಡುತ್ತಿದ್ದು, ಕ್ಷೇತ್ರದ ಅಭಿವೃದ್ಧಿ ಒಂದಷ್ಟು ಕುಂಠಿತವಾಗಿತ್ತು. ಆದರೆ ಈಗ ಹೆಚ್ಚು ಅನುದಾನ ನೀಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಪಕ್ಷದ ಇಬ್ಬರು ಮಹಾನ್ ನಾಯಕರನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಅವರನ್ನು ಗೌರವಿಸುವ ಕೆಲಸವನ್ನು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೂಡಿ ಮಾಡಲು ಈಗಾಗಲೇ ದಿನಾಂಕ ನಿಗದಿಯಾಗಿದ್ದು, ತಮ್ಮ ತಮ್ಮ ಗ್ರಾಮಗಳಲ್ಲಿ ಹೆಚ್ಚಿನ ಕಾರ್ಯಕರ್ತರನ್ನು ಕರೆತರುವ ಮೂಲಕ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಮತ್ತು ತಿಳಿಸುವ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಎಂದರು. ಕೆಆರ್ ನಗರ ಮತ್ತು ಸಾಲಿಗ್ರಾಮ 2 ತಾಲೂಕುಗಳಿಗೂ ಹೆಚ್ಚು ಅನುದಾನ ನೀಡಿರುವ ಎಲ್ಲ ಸಚಿವರಿಗೆ ಮತ್ತು ಪಕ್ಷದ ವರಿಷ್ಠರಿಗೆ ಮತದಾರರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಪ್ರತಿಯೊಬ್ಬರು ಕೂಡ ನಮ್ಮ ಪಕ್ಷದ ಮುಖಂಡರುಗಳೇ, ಅವರು ಯಾವತ್ತೂ ಕೂಡ ನನಗೆ ಲೀಡರ್ ಆಗಿ ಇರ್ತಾರೆ. ಅವರು ಅದಂತೂ ಯಾವುದೇ ಕಾರಣಕ್ಕೂ ನಾನು ಹೊರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವೆಲ್ಲ ಇಲ್ಲಿ ಕೂತು ನನಗೆ ಆಶೀರ್ವಾದವನ್ನ ಕಳೆದ 20 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇರಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ, ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ನಾವು ಇರ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ಪಕ್ಷವನ್ನ ಸಂಘಟನೆ ಮಾಡಿ, ಪಕ್ಷವನ್ನ ಕೆಳಮಟ್ಟದಿಂದ ಸಂಘಟನೆ ಮಾಡಿ ಪ್ರತಿ ಬೂತ್ನಲ್ಲೂ ಕೂಡ ಕಾರ್ಯಕರ್ತರು ನಾನೇ ರವಿಶಂಕರ್ ಅಂತ ತಿಳ್ಕೊಂಡು ಇವತ್ತು ಕೆಲಸವನ್ನ ಮಾಡಿದ ಪ್ರತಿಫಲವಾಗಿ 2 ವರ್ಷಗಳ ಹಿಂದೆ ಮೇ 3ನೇ ತಾರೀಕು ಅವತ್ತು ಫಲಿತಾಂಶ ಘೋಷಣೆ ಆದ ಸಂದರ್ಭದಲ್ಲಿ ಅವತ್ತು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಲಿಕ್ಕೆ ನಿಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಅವತ್ತು ನಾನು ಆಯ್ಕೆ ರವಿಶಂಕರ್ ನೆಪ ಮಾತ್ರ ಆ ಒಂದು ನಾನು ಬಯಸ್ತೇನೆ. ಕಾರಣ ಇಷ್ಟೇ, ಇವತ್ತು ನಿಮ್ಮ ಆಸೆಗಳ ತಕ್ಕಂತೆ ನಿಮ್ಮ ಏನು ಗ್ರಾಮಗಳಲ್ಲಿ ನಾವು ಯಾವ ರೀತಿಯಾಗಿ ಮತದಾರನ ಓಲೈಸಿ ಮತವನ್ನು ಹಾಕ್ಸಿರ್ತೀರ, ನಾನು ಈ ಕೆಲಸ ಮಾಡ್ಕೊಡ್ತೀನಿ, ನಾನು ಆ ಕೆಲಸ ಮಾಡಿಸ್ಕೊಡ್ತೀನಿ, ನಮ್ಮ ಶಾಸಕರು ಬಂದ ಮೇಲೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಮಾಡಿಬಿಟ್ಟೆ ವೋಟ್ ಹಾಕ್ಸ್ಕೊಂಡಿದ್ದೀರ. ಮನವೊಲಿಸಿ ವೋಟ್ ಹಾಕ್ಸಿರ್ತಕ್ಕಂಥದ್ದು ಅದನ್ನ ಈಡೇರಿಸಕ್ಕೆ 2 ವರ್ಷಗಳಲ್ಲಿ ಆಗಿಲ್ಲ ಅಂತ ನಿಟ್ಟಿನಲ್ಲಿ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆಯನ್ನ ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತು ಯಾಕೆ 2 ವರ್ಷದಲ್ಲಿ ಏನು ಆಗಿಲ್ಲ ಅಂತ ಹೇಳಿ. ಈಗಾಗಲೇ ನಮ್ಮ ಸರ್ಕಾರ ಏನು ನಾವು ಕಳೆದ 2023ರಲ್ಲಿ ಚುನಾವಣಾ ಪೂರ್ವದಲ್ಲಿ ನಾವು ಏನನ್ನ ಘೋಷಣೆಯನ್ನು ಮಾಡಿದ್ವಿ, ಗ್ಯಾರಂಟಿಗಳನ್ನ, ಆ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಸಿಕ್ಕಿದ ಮೇಲೆ ಇಲ್ಲಿ ಕಾಂಗ್ರೆಸ್ಸಿನ ಶಾಸಕರಾಗಿ ಆಯ್ಕೆ ಮಾಡಿದ್ವಿ. ಅದೇ ರೀತಿಯಲ್ಲಿ 136 ಸ್ಥಾನಗಳನ್ನ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಅವತ್ತು ಕಾಂಗ್ರೆಸ್ ಸರ್ಕಾರವನ್ನ ರದ್ದು ಮಾಡಲಿಕ್ಕೆ ತಾವೆಲ್ಲ ಆಶೀರ್ವಾದವನ್ನು ಮಾಡಿದ್ವಿ. ಮೇ 20ನೇ ತಾರೀಕು 2023ನೇ ಇಸ್ವಿಯಲ್ಲಿ ತಾವು ಕೊಟ್ಟಂತ ಆಶೀರ್ವಾದ ಮೂಲಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅಸ್ತಿತ್ವಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದನ್ನ ಯಥಾವತ್ತಾಗಿ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಮೊದಲ ಆದ್ಯತೆ ಆಗಿತ್ತು. ಆ ನಿಟ್ಟಿನಲ್ಲಿ ಆ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದ ಎಲ್ಲಾ ಮಂತ್ರಿಗಳು ಸೇರಿಕೊಂಡು ಇವತ್ತು ಈ ಪಂಚ ಗ್ಯಾರಂಟಿಗಳನ್ನ ಯಥಾವತ್ತಾಗಿ ಘೋಷಣೆ ಮಾಡಿದ್ರು. ಇದರ ಜೊತೆಯಲ್ಲಿ